ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೇ 4 ಆಫ್ ಮಿನಿ ವ್ಲಾಗ್ಗೆ. ಸೊ ಇವತ್ತು ಟಿಫನ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಬಟಾಣಿ ಕೂಡ ಸ್ಟೀಮ್ ಮಾಡಿ ಬೇಯಿಸಿಟ್ಟಿದ್ದೀನಿ, ಸಿಪ್ಪೆ ತೆಗೆದು. ಪುಟಾಣಿ ಎದ್ದಿದ ತಕ್ಷಣ ರಾಗಿ ಸರಿ ಮಾಡಿಕೊಂಡು ಅದರಲ್ಲಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ಆ್ಯಂಡ್ ಅಷ್ಟೊತ್ತಿಗೆ ಕಸ ಕೂಡ ಗುಡಿಸ್ಕೊಂಬಿಡೋಣ ಅಂಥೇಳಿ ಗುಡಿಸ್ಕೊತಿದ್ದೆ. ಆ್ಯಂಡ್ ನಮ್ಮ ಮನೇಲಿ ನೋಡಿ ಟೊಮೊಟೊ ಸಂತೆನೇ ನಡೆದಿದೆ. ಅಪ್ಪ ಎಲ್ಲೋ ತೋಟದಿಂದ ಕಿತ್ಕೊಂಡು ಬಂದಿದ್ದಾರೆ ಎಲ್ಲನೂ. ಅಷ್ಟೊತ್ತಿಗೆ ಪುಟಾಣಿ ಕೂಡ ಎದ್ರು, ಸೊ ಅವರನ್ನು ಕೂರಿಸ್ಕೊಂಡು ಸರಿ ತಿನ್ನಿಸ್ತಿದ್ದೀನಿ. ಇನ್ನೂ ಸ್ಪೂನ್ ಅಷ್ಟು ಅಡ್ಜಸ್ಟ್ ಆಗಿಲ್ಲ ಅವ್ರಿಗೆ, ಹಾಗಾಗಿ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕೈಯಲ್ಲಿ ತಿನ್ನಿಸ್ಬಿಟ್ಟು ಆಮೇಲೆ ಸ್ಪೂನಲ್ಲಿ ತಿನ್ನಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಚಿಕ್ಕದು ಅವ್ರು ಕೂತ್ಕೊಳ್ಳೋ ಅಂಥ ಕುರ್ಚಿ ತೊಗೊಂಡಿದ್ದೀವಿ, ಅದರಲ್ಲಿ ಕೂರಿಸ್ಕೊಂಡು ತಿನ್ನಿಸ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೂತಿದ್ವಿ. ನನ್ನ ಹಸ್ಬೆಂಡು ಏನೋ ಆಫರ್ ಇದೆ ಡಾಮಿನೋಸಲ್ಲಿ ಅಂತ ಹೇಳಿ ಒಂದಷ್ಟು ಪಿಜ್ಜಾಗಳನ್ನ ಆರ್ಡರ್ ಮಾಡಿದರು. ನನಗಷ್ಟು ಪಿಜ್ಜಾ ಇಷ್ಟ ಆಗಲ್ಲ, ಬಟ್ ಅವ್ರಿಗೆ ಇಷ್ಟ ಅಂತ ತರಿಸ್ಕೊಂಡಿದ್ರು. ನಾನು ಅದರಲ್ಲಿ ಒಂದೊಂದು ಪೀಸ್ ತಿಂದ್ಕೊಂಡೆ. ಆ್ಯಂಡ್ ಈಗೇನು ತೋರಿಸ್ತೀನಿ, ಅದಂತೂ ಟೇಸ್ಟ್ ಸಖತ್ತಾಗಿತ್ತು. ಅದು ಪೂರ್ತಿ ನಾನೇ ತಿಂದ್ಕೊಂಡೆ. ಈ ಬಾಣಂತನ ಫೇಸಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಸ್ವೀಟ್ ಕ್ರೇವಿಂಗ್ಸ್ ಇದೆ, ಹಾಗಾಗಿ ನನ್ನ ಹಸ್ಬೆಂಡ್ ಕೈಲಿ ರಸಗುಲ್ಲ ತರಿಸ್ಕೊಂಡು ತಿಂದೆ. ಆಮೇಲೆ ಈ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಸ್ವಲ್ಪ ಹಬ್ಬಕ್ಕೆ ಅಂತೇಳಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೆಲ್ಲ ಏನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಫೈನಲಾಗಿ ಡಬ್ಬಗಳನ್ನೆಲ್ಲ ಖಾಲಿ ಮಾಡಿ ಎಲ್ಲ ತೊಳೆದು ಒಣಗಿಸಿ ಒರೆಸಿ ಕಬೋರ್ಡ್ನೆಲ್ಲ ಒರೆಸಿ ಆಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಜೋಡಿಸಿಟ್ಟಿದ್ವಿ. ನಂತರ ಸಂಜೆ ಅಮ್ಮ ನನಗೋಸ್ಕರ ಚಾಟ್ಸ್ ತಂದಿದ್ರು. ಸೊ ಅದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒಂಚೂರು ಪಾತ್ರೆಗಳಿತ್ತು, ಅದನ್ನು ಕೂಡ ವಾಶ್ ಮಾಡಿಬಿಡೋಣ ಅಂಥೇಳಿ ವಾಶ್ ಮಾಡ್ತಾಯಿದ್ದೆ. ಸೊ ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ತುಂಬ ಸಂಜೆನೇ ಆಗಿಬಿಟ್ಟಿತ್ತು. ಆಮೇಲೆ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೇಳ್ತಾಯಿದ್ರಿ ಪಾಪುದು ಫುಡ್ ರೆಸಿಪಿ ಹೇಗೆ ಪ್ರಿಪೇರ್ ಮಾಡ್ತಾಯಿದ್ದೀರಾ, ಎಷ್ಟು ಮಂತಿಂದ ಕೊಡ್ತಿದ್ದೀರಾ ಅಂತ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ವ್ಲಾಗ್ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಸಿಗುವ.